ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏಕೆಂದರೆ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಇಟ್ಟಿದ್ರು ಅಪ್ಲೋಡ್ ಮಾಡೋವಷ್ಟು ಟೈಮಲ್ಲಿಲ್ಲ. ಏಕೆಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಒಂದು ಗುಡ್ ನ್ಯೂಸ್ ಕೊಡೋಕ್ಕೋಸ್ಕರ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗ್ತಿಲ್ಲ. ಮತ್ತು ಅದ್ರ ಮಧ್ಯ ಫಂಕ್ಷನ್ಗಳು ಬೇರೆ ಬಂದು ಹಂಗಾಗಿ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅದೆಲ್ಲ ಆದಮೇಲೆ ಇವತ್ತು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದೆ. ಏಕೆಂದರೆ ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ವ, ಅಲ್ಲಿಂದ ಕೆಲಸಕ್ಕೆ ಅಂತ ಹೊರಟು ಕೆಲಸ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನೋಡಿದೆ ಫುಲ್ಲು ಲೈಟಿಂಗ್ಸ್ ಆಗ್ತಿದ್ದಾರೆ. ಯಾಕೆಂದರೆ ಅರಸೀಕೆರೆ ಗಣಪತಿ, ನಾನು ಈ ವಿಡಿಯೋ ಆಗೋ ಅಷ್ಟೊತ್ತಿಗೆಲ್ಲ ಗಣಪತಿ ಮುಗ್ದೆ ತುಂಬ ದಿನ ಆಯಿತು. ಅಂದರೆ ಒಂದು 15 ದಿನ ಮೇಲಾಗಿಬಿಟ್ಟೈತೇನೋ, ಅಷ್ಟು ಲೇಟಾಗಿದೆ. ವೀಡಿಯೋಸ್ ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಇಲ್ದಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಸೀದಾ ನಮ್ಮೂರ ಹತ್ರ ಹೋದ್ವಿ. ಏಕೆಂದರೆ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಫ್ರೆಂಡ್ ಜೊತೆ ಹೋದರು. ಹಂಗೆ ಅಪ್ಪ ಅಮ್ಮನೆಲ್ಲ ಮಾತಾಡಿಸ್ಕೊಂಡು ಮನೆ ಎಲ್ಲಿ ಗಂಟ ಬಂದಿದೆ ಕೆಲಸ ಎಲ್ಲ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋದೆ. ನಮ್ಮ ಅಪ್ಪಾಜಿ ನೀರೆಲ್ಲ ತೊಗೊಬರೋಕೆ ಹೋಗಿದ್ದಾರೆ. ನನ್ನ ಮಗಳು ನಾನು ತೊಗೊಬರ್ತೀನಿ ನೀರು ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಗೂ ಹೋಗಿದ್ಲು ನೀರು ತರೋಕ್ಕೆ. ಎಲ್ಲ ಅವಳೇ ತರೋಳ ಥರನೇ ಹೋಗಿದ್ಲು. ಆಮೇಲೆ ನಮ್ಮ ಅಪ್ಪಾಜಿ ಹೊಲ್ದೊಳಗೆಲ್ಲವ ಕೈಲಿ ಇಟ್ಕೊಂಬರೋಕೆ ಕಷ್ಟ ಆಗುತ್ತಲ್ಲ, ಹಂಗಾಗಿ ಈ ಥರ ಅಡ್ಡೆ ಮಾಡ್ಕೊಂಡು ಅಡ್ಡೆ ತೊಗೊಬರ್ತಾರೆ. ಅಲ್ಲಿಂದ ಮತ್ತು ಅಂಗಡಿ ಮನೆ ಎಲ್ಲ ಹೆಂಗಾಗಿದೆ ಏನೋ ಅಂತ ಹೇಳ್ಬಿಟ್ಟು ಹೋದೆ. ನೋಡ್ಕೊಬರೋಣ ಅಂಗಡಿದು ಎಷ್ಟಾಗಿದೆ ಕೆಲಸ ಅಂತೇಳಿ. ಇದನ್ನೆಲ್ಲ ಸೀಟೆಲ್ಲ ಹಾಕಿದ್ರು. ಅವಾಗ ಸೀಟೆಲ್ಲ ಹಾಕಿರ್ಲಿಲ್ವಲ್ಲ, ಇವಾಗ ಸೀಟೆಲ್ಲ ಹಾಕಿ ಒಳಗಡೆನೂ ಕಾಂಕ್ರೀಟ್ ಎಲ್ಲ ಹಾಕ್ಸ್ಬಿಟ್ಟು ರೆಡಿ ಮಾಡಿ, ಆ ಕಡೆ ಒಂದು ಸೈಡು ನಾವಿರೋ ಥರ, ಇನ್ನೊಂದು ಸೈಡು ಹಸು ಇರೋ ಥರ ಎಲ್ಲನೂ ಮಾಡಿದ್ದು. ಆಮೇಲೆ ನಮ್ಮ ಅಪ್ಪಾಜಿ ಅಲ್ಲಿಂದ ಗೋಬಿ ತಿನ್ನೋಕೆ ಏನೇನೋ ಐಟಮ್ಸ್ ತೊಗೊಬಂದಿತ್ತು ಅರಸೀಕೆರೆಯಿಂದ. ನಾವು ಬಂದಿರೋದು ಗೊತ್ತಿಲ್ಲ, ಅದಕ್ಕೆ ನಾವು ತಿನ್ಕೊಂಡು ಕೂತಿರೋಣ ಅಂತ ಹೇಳ್ಬಿಟ್ಟು ಕೂತಿದ್ದು. ಮತ್ತು ಅಲ್ಲಿಂದ ಬಂದ್ವ ನೈಟು ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಅದನ್ನು ಸಿಕ್ಕಾಪತ್ತೆ ಸಕ್ಕದಾಗಿತ್ತು. ನೈಟಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿ ಕಾಣಿಸ್ತಿತ್ತು. ಎಷ್ಟು ನೋಡೋಕ್ಕೆ ಕಣ್ಣು ತುಂಬ್ಕೊಂಬಿಟ್ಟಿದ್ದೀವಿ, ಅಷ್ಟು ಲೈಟಿಂಗ್ಸು. ಎಷ್ಟು ಸಲ ನೋಡಿದ್ರೂ ಬೇಜಾರಾಗ್ತಿಲ್ಲ, ಅಷ್ಟು ಸಕ್ಕದಾಗಿತ್ತು ಲೈಟಿಂಗ್ಸು. ಡಿಸೈನಲ್ಲೆಲ್ಲ ಬಿಡ್ತಾರೆ, ಆದರೆ ನಾನು ಎಲ್ಲದನ್ನೂ ವೀಡಿಯೋ ಕವರ್ ಮಾಡಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ನನಗೆ ಫೋನಲ್ಲಿ ಚಾರ್ಜ್ ಹಾಕೋಕ್ಕೂ ಟೈಮ್ ಇಲ್ಲ. ನನಗೆ ಅಷ್ಟು ಓಡಾಡ್ತಿದ್ದೆ, ಅಷ್ಟು ಕೆಲಸ ಇದ್ದಿದ್ದರಿಂದ ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಬೇಗ ಡೌನ್ ಆಗಿಬಿಡುತ್ತಾ. ಹಂಗಾಗಿ ವೀಡಿಯೋಸ್ ಮಾಡೋದು ಸುಮ್ಮನೆ ಇಟ್ಕೊಳ್ಳೋದು ಫೋನು. ಎಷ್ಟೋ ವೀಡಿಯೋಸ್ನೇ ಮಾಡಿಲ್ಲ ನಾನು, ಆ ರೀತಿ ಆಗ್ಬಿಟ್ಟೈತೆ. ಆಮೇಲೆ ನಮ್ಮ ಫ್ರೆಂಡ್ ಗಾಡಿಲೇ ನಾನು ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದು, ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಹಂಗೆ ಇದನ್ನು ಫುಲ್ ಲೈಟಿಂಗ್ಸ್ ಎಲ್ಲ ನೋಡ್ಕೊಬಿಟ್ಟು ಹಂಗೆ ಸ್ವಲ್ಪ ಕಣ್ಣು ತುಂಬ್ಕೊಳ್ಳೋಣ. ಯಾಕೆಂದರೆ ಇವೆಲ್ಲ ಸಿಗೋದು ತುಂಬ ಅಪರೂಪನೇ. ಅದು ಅರಸೀಕೆರೆ ಗಣಪತಿ ಇದ್ದರೆ ಸಕ್ಕತ್ತಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ನಮ್ಮದು ಫ್ಲ್ಯಾಶ್ ಚೆನ್ನಾಗಿದ್ರು ಇದನ್ನು ಏನೊಂದು ಗೊತ್ತಿಲ್ಲ, ಫುಲ್ಲು ಲೈಟಿಂಗ್ಸ್ ಮೇಲೆ ಮಾತ್ರ ಕಾಣಿಸ್ತೀವಿ. ಈ ಕಡೆ ಸೈಡ್ ಕಂಬದಲ್ಲಿ ಹಾಕಿದ್ದು ಮಾತ್ರ ಲೈಟಿಂಗ್ಸ್ ಕಾಣಿಸ್ತಾನೆ ಇರಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಬಂದು ಅಲ್ಲಿಂದ ಮನೆಗೆ ಹೋದರು. ಮತ್ತು ನಮ್ಮ ಹಸ್ಬೆಂಡ್ ಇದ್ದವರು ಟೌನೊಳಗೆ ಫಂಕ್ಷನ್ ಇದೆ ಬರ್ರಿ ಕರ್ಕೊಂಡು ಹೋಗ್ತೀನಿ, ಹಂಗೆ ಲೈಟಿಂಗ್ಸು ತೋರಿಸ್ಕೊಬರ್ತೀನಿ ಅಂತೇಳಿ. ಏಕೆಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಅಂತ ನನ್ನ ಮಗಳು ಬೇಜಾರು ಮಾಡ್ಕೊಂಡಿದ್ದಕ್ಕೆ ಊರಿಂದ ಕರ್ಕೊಂಬಂದಿದ್ನಲ್ಲ, ಅವ್ಳು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಬಿಟ್ಟಿದ್ದು. ಅದಕ್ಕೆ ಹಂಗೆ ಲೈಟಿಂಗ್ಸ್ ತೋರಿಸ್ಕೊಂಡು ನಾನು ಗುಡ್ ನ್ಯೂಸ್ ಅಂದನಲ್ಲ ಆ ಕೆಲಸಕ್ಕೆ ಅಂತೇಳಿ ಹೋದ್ವಿ. ಹಂಗೆ ಆ ಕೆಲಸನೂ ಆಗುತ್ತೆ, ಆ ಕೆಲಸನೂ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೇಳೋದಿತ್ತು, ಅದಕ್ಕೆ ಕೇಳ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಕೇಳ್ಕೊಂಬಿಟ್ಟು ಬಂದರೆ ಬೇಗನೆ ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಲೈಟಿಂಗ್ಸ್ನೆಲ್ಲ ತಿರ್ಗಿ ನೋಡ್ಕೊಂಡು ನನ್ನ ಮಗಳಿಗೆಲ್ಲ ತೋರಿಸ್ಕೊಂಡು ಜಾತ್ರೆ ವೈಬು ಸ್ಟಾರ್ಟ್ ಆಗ್ತಾಯಿತ್ತು. ಆ ರೀತಿ ಸಕ್ಕತ್ತಾಗಿ ಮಾತ್ರ ಅವನ್ನೆಲ್ಲ ತೋರಿಸ್ಕೊಂಡ್ಬಂದ್ವಿ. ಅಂದರೆ ದೇವಸ್ಥಾನದ ಓಪನ್ ಇದ್ದಿದ್ದರಿಂದ ದೇವಸ್ಥಾನದೆಲ್ಲ ಮೆರವಣಿಗೆ ಬರ್ತಾ ಇತ್ತು ದೇವರು. ಅದಕ್ಕೆ ಸಿಕ್ಕಾಪಟ್ಟೆ ಒನ್ ವೇ ಬಿಟ್ಟಿದ್ದರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಹೋಗ್ಬಿಟ್ಟಿತ್ತು. ಹಂಗಾಗಿ ಅದನ್ನೆಲ್ಲ ಬೈಕ್ ನಾವು ದೂರನೇ ನಿಲ್ಲಿಸಿ ಅಲ್ಲಿಂದ ಬಂದು ನೋಡ್ರಿ ಇಲ್ಲಿ ಎತ್ತ ಮೇಲೆ ನಿಂತ್ಕೊಂಡು ಡೋಲ್ ಬಡಿತಾಯಿದ್ರು. ಸಿಕ್ಕಾಪಟ್ಟೆ ಸಕ್ಕತ್ತಾಯಿತು. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾಯಿದ್ಲು. ವೀರ್ಗ ಸೇರು ಎಲ್ಲ ಬಂದಿದ್ರು, ಅದಕ್ಕೆ ಅವಳಿಗೆ ತೋರ್ಸೋಣ ಅಂತಲೇ ನಿಂತ್ಕೊಂಡಿದ್ವಿ. ಏಕೆಂದರೆ ಅವಳಿಗೆಲ್ಲ ಇವನ್ನೆಲ್ಲ ನೋಡೋಕ್ಕೆ ಒಂಥರ ಕ್ಯೂರಿಯಾಸಿಟಿಗಿಂತ ಇಂಟ್ರೆಸ್ಟ್ ಜಾಸ್ತಿ ನಮಗೆ. ಇವನ್ನೆಲ್ಲ ನೋಡ್ತಿದ್ರೆ ಏನೋ ಒಂಥರ ವೈಬು, ಅದನ್ನ ಹೇಳೋಕ್ಕಾಗೋದೇ ಇಲ್ಲ, ಆ ಫೀಲೇ ಹೇಳೋಕ್ಕಾಗಲ್ಲ. ಆಮೇಲೆ ನೋಡಿರಿ ಇಲ್ಲಿ ದೇವ್ರ ಮುಖವಾಡ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡ್ಬಂದಿದ್ರು ಅಂದರೆ ಸಿಕ್ಕಾಪಟ್ಟೆ ಸಕ್ಕತ್ತಾಗೋಯ್ತು. ಎಲ್ಲದನ್ನೂ ಸೂಪರಾಗಿ ಮಾಡಿದರು. ಡೆಕೋರೇಷನ್ ಅಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಯಿತು. ಅದನ್ನೆಲ್ಲ ನೋಡ್ಕೊಂಡು ಮನೆ ಕಡೆ ಹೊರಟ್ವಿ. ಏಕೆಂದರೆ ಮತ್ತೆ ಸಿಕ್ಕಾಪಟ್ಟೆ ಕತ್ಲಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾನೆ ತಿನ್ನೋಕ್ಕೆ ಅಂತೇಳಿ ಅವಳು ಕೇಳಿಲ್ಲಂತೂ ಸ್ನ್ಯಾಕ್ಸ್ ತೊಗೊಂಡು ಸ್ನ್ಯಾಕ್ಸ್ ತಿನ್ಕೊಂಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ದಿನ ನಮಗೇನೇನು ಬೇಕಿತ್ತು, ನಾವು ಅಂದರೆ ನಮಗೇನೇನು ಬೇಕೋ ಅದನ್ನೆಲ್ಲ ತೊಗೊಬರೋಣ ಅಂತ ಹೋಗಿದ್ವಿ. ಏಕೆಂದರೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಚೀಟಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಹೋದ್ವಿ ತೊಗೊಬರೋಕ್ಕೆ ಅಂತ. ಆಲ್ಮೋಸ್ಟ್ ಅಲ್ಲಿ ಈಗ ಎಲ್ರಿಗೂ ಗೊತ್ತೇ ಆಗಿರುತ್ತೆ ನಾವು ಏನಕ್ಕೆ ಹೋಗಿರ್ತೀವಿ ಅಂತ. ಅಲ್ಲಿಂದ ತೊಗೊಂಡು ನಮ್ಮ ಹಸ್ಬೆಂಡ್ ನಾನು ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋದ್ರು. ನಾನು
ಅದನ್ನು ತೊಗೊಂಬಿಟ್ಟು ಆಟೋ ಮಾಡ್ಕೊಂಡು ಆಟೋದಲ್ಲಿ ಬಂದೆ. ಅದಾದಮೇಲೆ ನೈಟು ಅರಸೀಕೆರೆ ಗಣಪತಿ ಜಾತ್ರೆ ಇದ್ದಿದ್ದರಿಂದ ಡಿ ಜೆ ಎಫೆಕ್ಟು ಸಿಕ್ಕಾಪಟ್ಟೆ ವೈಬ್ ಇರುತ್ತಲ್ವ, ಡಿ ಜೆ ನೋಡೋಕ್ಕಾನ ಅಂತ ಹೇಳಿ ಎಲ್ಲ ರೆಡಿ ಆಗಿಬಿಟ್ಟು ಫುಲ್ಲು ಎಲ್ಲ ಸಿಸ್ಟರ್ಸು ಒಂದೇ ಥರ ರೆಡಿ ಆಗಿಬಿಟ್ಟು ಹೊರಟ್ವಿ. ನಾನು ಒಬ್ಬೊಬ್ಬರು ಒಂದೊಂದು ಥರ ಆಗ್ತಿರುತ್ತೆ. ಆಮೇಲೆ ಅವ್ರು 3 ಜನ ಒಂದೇ ಕಲರಲ್ಲಿ ಹಾಕಿದ್ರಲ್ಲ, ಆಮೇಲೆ ಅವ್ರದ್ದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ. ನೈಟು ಡಿ ಜೆ ಸಾಂಗ್ ಎಲ್ಲ ಹಾಕಿದ್ರೆ ಮತ್ತೆ ಕಾಪಿ ರೈಟ್ ಬರುತ್ತೆ, ಅದಕ್ಕೆ ಡಿ ಜೆದೇನು ಸಾಂಗು ಸೌಂಡು ಏನೂ ಇಲ್ಲ. ಮತ್ತು ನೋಡ್ರಿ ಇಲ್ಲಿ ಈಗ ಗಣಪತಿ ಎಲ್ಲ ಬರಬೇಕಾರಲ್ಲ, ಫುಲ್ಲು ಏನೇನು ಎಲ್ಲ ಇರುತ್ತೆ, ಏನೇನು ಡಿ ಜೆದು ಡ್ರಮ್ ಸೆಟ್ಟು ಎಲ್ಲ ಇರುತ್ತಲ್ಲ ಅದೆಲ್ಲ ಒಂದೇನು ಬರುತ್ತೆ. ಇದೇ ನೋಡಿರಿ ನಮ್ಮದು ಗಣಪತಿ, ಅರಸೀಕೆರೆ ಗಣಪತಿ. ಎಷ್ಟು ವರ್ಷ ಅಂದರೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆಯಿಂದ ಗಣಪತಿ ಇಟ್ಟಿರೋದಂದ್ರೆ ನಮ್ಮ ಅರಸೀಕೆರೆದು ಇರಬೇಕು. ಯಾಕೆಂದರೆ ನಮ್ಮ ಅರಸೀಕೆರೆ ಅಂದರೆ ಒಂದು ಹೆಮ್ಮೆ ಇರುತ್ತಲ್ವ, ನಮ್ಮೂರು ಅಂತ, ಅದಕ್ಕೋಸ್ಕರ ಒಂದು ಫೀಲಲ್ಲಿ ಹೇಳ್ತೀನಿ ಅಷ್ಟೇ. ಇದು ಹೋದ ವರ್ಷದ್ದು ಅನಿಸುತ್ತೆ, ಯಾರೋ ಮಾಡಿ ಎಡಿಟ್ ಮಾಡಿರೋದು, ಅದನ್ನು ಅರಸೀಕೆರೆಯಲ್ಲಿ ಹಾಕಿದ್ರು. ಚೆನ್ನಾಗಿತ್ತು ಹೋದ ವರ್ಷದ್ದು ನೋಡೋಕ್ಕೆ, ಅದಕ್ಕೆ ಅದನ್ನೊಂದು ರೆಕಾರ್ಡ್ ಮಾಡ್ಕೊಂಡೆ. ಸಕ್ಕತ್ತಾಗಿ ಬಂದಿತ್ತು ಅಂದ್ರೆ ಅದನ್ನು ಎಷ್ಟು ಸಲ ನೋಡಬೇಕು ಅಂತ. ಮತ್ತು ವೀಸಾ ಸರ್ ಎಲ್ಲ ಬಂದಿದ್ರು, ಅದನ್ನು ನೋಡೋಕ್ಕೆ ಎಷ್ಟು ಸರಿ ಟ್ರೈ ಮಾಡ್ತೀವಿ ಅಂದರೆ ಅದನ್ನು ನೋಡೋಕ್ಕೆ ಆಗಿಲ್ಲ. ಆಮೇಲೆ ಫೋನಲ್ಲಿ ವೀಡಿಯೋ ಮಾಡ್ಕೊತಿದ್ದು, ನಾವು ಅದ್ರಲ್ಲಿ ನೋಡ್ಕೊಂಡು ಅದ್ರಲ್ಲಿ ಕ್ಯಾಪ್ಚರ್ ಮಾಡಿದ್ದಾಯಿತು. ತುಂಬ ಥ್ಯಾಂಕ್ಸ್ ಹೇಳಬೇಕು. ಪಾಪ ಅವ್ರನ್ನ ನಾವು ವೀಡಿಯೋ ಮಾಡ್ಕೊತೀವಿ ಹಂಗೆ ಸುಮ್ಮನೆ ಅವರು ಕ್ಯಾಮ್ರದು ಬರ್ತಾ ಇತ್ತು ಚೆನ್ನಾಗಿ, ಅದಕ್ಕೆ ಅಲ್ಲೇ ನೋಡ್ಕೊಂಡು ವೀಸಾ ಸರ್ ನೋಡಲೇಬೇಕು. ಸೌಂಡು ಎಫೆಕ್ಟ್ ಎಲ್ಲ ಚೆನ್ನಾಗಿರುತ್ತೆ, ಅಂದರೆ ಸೌಂಡ್ ವಾಯ್ಸೇ ಆ ರೀತಿ ಇರುತ್ತೆ, ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ. ಆಮೇಲೆ ಡಿ ಜೆಗೆಲ್ಲ ಹೊರಟ್ಬಿಟ್ಟು ಗಣಪತಿ ಬಂತಲ್ಲ, ಅದಕ್ಕೆ ಫಸ್ಟು ಡಿ ಜೆ ಹೋಗ್ಬಿಡುತ್ತೆ, ಎಲ್ಲ ಮುಂದೆ ಹೋಗ್ಬಿಡುತ್ತೆ. ನನಗಂತೂ ಹೆಣ್ಮಕ್ಳು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಎಷ್ಟು ಖುಷಿ ಆಯಿತು ಅಂದರೆ, ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅನ್ನಂಗೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀವಿ ನಾವು, ಅದು ಒಂದು ಹೆಮ್ಮೆ ಇರುತ್ತೆ ನಮಗೆ. ಅದಾದಮೇಲೆ ನೋಡಿರಿ ಎಷ್ಟೋ ನೋಡಿ ಸಾಕಾಗ್ಬಿಟ್ಟು ಅವತ್ತೆಲ್ಲ ನೈಟ್ ವೀಡಿಯೋನೇ ಮಾಡಲಿಲ್ಲ, ಬಂದು ಮಲ್ಕೊಬಿಟ್ಟು ಸುಮ್ಮನೆ. ಅಷ್ಟು ಸುಸ್ತಾಯಿತು ಡಿ ಜೆಲೆಲ್ಲ ಕುಣಿದು. ಅದಾದಮೇಲೆ ನೆಕ್ಸ್ಟ್ ಡೇ ದಿನ ಮತ್ತೆ ಹೋದ್ವಿ, ಮತ್ತೆ ಇದ್ದಿದ್ದರಿಂದ ಎಲ್ಲ ನೋಡ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗೋಷ್ಟೊತ್ತಿಗಲ್ಲೇ ಡಿ ಜೆ ಸೌಂಡು ಎಫೆಕ್ಟ್ ಎಲ್ಲ ಹೊಡಿತಾ ಇತ್ತು. ಏನು ಸಕ್ಕತ್ತಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ. ಆಮೇಲೆ ಅಲ್ಲಲ್ಲೇ ಪ್ರಸಾದ ಕೊಡ್ತಿದ್ರಲ್ಲ, ಹೋಗ್ಬಿಟ್ಟು ನಮ್ಮ ಕಂದನ ಹತ್ರ ಹೇಳ್ಬಿಟ್ಟು ನಾವು ಬೇಗ ಬಂದಿದ್ವಿ. ಯಾಕೆಂದರೆ ಡಿ ಜೆ 10 ಗಂಟೆಗೆ ಕ್ಲೋಸು ಅಂತ ಹೇಳಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಲೇಟಾಗಿ ಬರ್ತಾರೆ ಅಂತ, ಯಾಕೆ ಫಸ್ಟಿನ ದಿನ ಲೇಟಾಗಿ ಹೋಗಿದ್ವಿ ಅಂತ, ಇವತ್ತು ಲೇಟಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಬರಲಿಲ್ಲ. ಅಂದರೆ 10 ಗಂಟೆಗೆ ಕ್ಲೋಸ್ ಅಂತ. ನಾವು ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು 7 ಗಂಟೆಗೆ ಹೋಗಿ ನೈಟ್ ಎಲ್ಲ ಡಿ ಜೆ ಎಂಜಾಯ್ ಮಾಡ್ಕೊಂಡು ಬಂದು ನೈಟ್ ಮಲ್ಕೊಂಡಿದ್ದರು. ಮತ್ತು ನೆಕ್ಸ್ಟ್ ಡೇ ದಿನ ನಮ್ಮ ದೊಡ್ಡಪ್ಪನ ಮಗಂದು ಫಂಕ್ಷನ್ ಮಾಡಿದರು, ಅದಕ್ಕೆ ಅಲ್ಲಿಗೆ ಹೋಗಿದ್ವಿ. ಮುಡಿ ಕೊಟ್ಟು ಕೆಂಚಪ್ಪ ಮಾಡಿದರು, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗ್ತಿದ್ವಿ. ಸಿಕ್ಕಾಪಟ್ಟೆ ಡೀಸೆಲ್ ಕುಂದು ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟಿತ್ತು. ಆದರೂ ಏನು ಮಾಡೋದು, ಹೋಗ್ಬೇಕಲ್ಲ, ಯಾವ ಫಂಕ್ಷನ್ನು ಮಿಸ್ ಮಾಡೋಂಗಿಲ್ವ. ಆಮೇಲೆ ನನ್ನ ತಂಗಿರಿಬ್ಬರು ಒಂದು ಬೈಕಲ್ಲಿ, ನಾನು ನನ್ನ ಬಿದ್ದು ಒಂದು ಬೈಕಲ್ಲಿ ಎಲ್ಲರೂ ಹೊರಟ್ವಿ. ಅಲ್ಲಿಂದ ಮತ್ತೆ ಆಟೋ ಮಾಡ್ಕೊಂಡು ಅಲ್ಲಿಂದ ತಿರುಪತಿಗೆ ಹೋದ್ವಿ. ತಿರುಪತಿಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು, ಅವ್ರದ್ದು ಆಲ್ಮೋಸ್ಟ್ ಆಲ್ ಫಂಕ್ಷನ್ನೇ ಮುಗ್ದೋಗಿತ್ತು. ಆ ಟೈಮಲ್ಲಿ ಹೋದ್ವಿ ನಾವು ಹೋಗೋ ವರ್ಷದಿಗೆ ಎಲ್ಲ ಇದು ಮಾಡ್ತಾಯಿದ್ರು, ಊಟಕ್ಕೆ ಇಡ್ತಾಯಿದ್ರು. ಆಮೇಲೆ ನನ್ನ ಮಗಳು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ, ಅದು ಕೂದಲು ಹತ್ರ ಬರ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿ ಅವ್ರು ಸುಮ್ಮನೆ ಇಟ್ಕೊಬಿಟ್ಟಿದ್ಲು ಒಂದು ಕೈಲಿ, ಮುಖಕ್ಕೆ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು ಒಂದು ಕೈಲಿ ಕೂದಲು ಇಟ್ಕೊಬಿಟ್ಟು ಬರ್ತಾಯಿದ್ಲು. ಇದೇ ಪಾಪುದು ಮುಡಿ ತಗ್ಸಿದ್ದು ಕೆಂಚಪ್ಪನ ದೇವ್ರು ಮಾಡಿದರು. ಪಾಪ ಅಳ್ತಿದ್ದಾರೆ, ಯಾಕೆಂದರೆ ನಾವು ಹೊಸೊಬ್ರಲ್ವಾ, ನೋಡಿಲ್ವಲ್ಲ, ಅದಕ್ಕೆ ಅಳ್ತಾ ಇದ್ದ. ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಅಲ್ಲೇ ಇದ್ದು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇರುತ್ತಲ್ಲ ಫೋಟೋ ಸೆಕ್ಷನ್ನು, ಒಂದು ಫೋಟೋನೆಲ್ಲ ತಗೊಂಬಿಟ್ಟು ಎಲ್ಲರದು ನಮ್ಮ ಅಪ್ಪಾಜಿನ ನಿಲ್ಲಿಸಿ ಅವ್ರದ್ದು ಒಂದು ಫೋಟೋ ತಗೊಂಡು, ನನ್ನ ಮಗಳು ದುಡ್ಡಿಸ್ಕತೆ ತಾತನ ಹತ್ರ ಅಂತ ಹೇಳ್ಬಿಟ್ಟು ಹೆಂಗೆ ಕುಣಿತಿದ್ಲು ಗೊತ್ತಾ. ಆಮೇಲೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂದು ಎಲ್ಲ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ನಾವು ಆಟೋಗೆ ಬಂದ್ವಿ ಅರಸೀಕೆರೆವರೆಗೂ. ಅರಸೀಕೆರೆಯಿಂದ ಊಟ ಮಾಡಿದ್ದೀವಿ ಅಂತೇಳಿ ಹೆವಿ ಆಗಿದ್ದರಿಂದ ಅಲ್ಲಿಂದನೇ ಎಲ್ಲರೂ ನಡ್ಕೊಂಬಂದ್ವಿ. ಏಕೆಂದರೆ ವಾಕ್ ಆದರೆ ಬೇಗ ಡೈಜೆಷನ್ ಆಗುತ್ತೆ ಅನ್ನೋ ಕಾರಣದಿಂದ ಎಲ್ಲ ಫುಲ್ ವಾಕ್ ಮಾಡ್ಕೊಂಡು ಬಂದಿದ್ದಾಯಿತು. ಇಷ್ಟ ಆಗುತ್ತೆ ಇವತ್ತಿನ ಬ್ಲಾಗ್. ಜೈ ಆಂಜನೇಯ.